ಸ್ನೇಹಿತರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಹೊಸ ಯೋಜನೆ ಹಾಕ್ಕೊಟ್ಟಿದೆ. ಅದು ನಮ್ಮ ಕನ್ನಡದ ನೆಲಮೂಲ ಪರಂಪರೆಗೆ ಸಂಬಂಧಿಸಿದಂಥ ಕೋಟಿ ಚೆನ್ನಯ್ಯ, ಜುಂಜಪ್ಪ, ಮಲೆ ಮಹದೇಶ್ವರ, ಮಂಟೇಸ್ವಾಮಿ, ಮೈಲಾರಲಿಂಗ ಇತ್ಯಾದಿಯಾದ ಮಹಾ ಸಾಂಸ್ಕೃತಿಕ ನಾಯಕರುಗಳ ಸಂಕಥನವನ್ನು ನಾವು ಸಾಕ್ಷ್ಯಚಿತ್ರ ಮಾಡಿದಂತೆ ಅಂತರ್ಜಾಲಕ್ಕೆ ಅರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಸುಲಭವಾಗಿ ಸಿಗಬೇಕು, ಉಚಿತವಾಗಿ ಸಿಗಬೇಕು ಕನ್ನಡ ಅಭಿಮಾನಿಗಳಿಗೆ ಅನ್ನೋ ಉದ್ದೇಶದಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದನ್ನು ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದೆ. ಈ ಹಿನ್ನೆಲೆಯಲ್ಲಿ ಅರಿವು ಸಂಸ್ಥೆಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕರ್ನಾಟಕ ಪರಂಪರೆಯಲ್ಲಿ ಈ ಕರಾವಳಿ ನಾಡಿನ ತುಳುನಾಡು ವೀರರು ತುಳಿದ ನೆಲ ಅಂತ ಒಂದು ಮಹತ್ವ. ಜಾನಪದ ಪರಂಪರೆಯಲ್ಲಿ ಬಹಳ ದೀರ್ಘವಾದ ಕಾವ್ಯಗಳನ್ನು ಕಟ್ಟುವಂತಹ ಒಂದು ಪ್ರಕ್ರಿಯೆ ಬಹಳ ಮುಖ್ಯವಾದ್ದು. ಮುಖ್ಯವಾಗಿ ಜನಪದ ಸಂಸ್ಕೃತಿ ಉಳ್ಳಂತಹ ದೇಶಗಳಲ್ಲಿ ಮಾತ್ರ ಇದು ಸಿಗ್ತದೆ.
ಕರಾವಳಿ ಪ್ರದೇಶದಲ್ಲಿ ಬಹಳ ಜನಪ್ರಿಯವಾಗಿರುವಂಥ ಕಥನ ಕೋಟಿ ಚೆನ್ನಯ್ಯರಿಗೆ ಸಂಬಂಧಿಸಿದ್ದು. ಅವಳಿ ಸೋದರರ ಸಂಕಥನಗಳು ನಾಡಿನಾದ್ಯಂತ ಬೇರೆ ಬೇರೆ ಕಡೆ ಸಿಗುತ್ತವೆ. ಆದರೆ ಕೋಟಿ ಚೆನ್ನಯ್ಯನ ಕಾವ್ಯದಷ್ಟು ಬೇರೆ ಯಾವ ಕಾವ್ಯ ಪ್ರಕಾರಗಳು ಕೂಡ ಅವಳಿಗೆ ಸಂಬಂಧಿಸಿದ್ದು ಹೆಚ್ಚು ಪ್ರಚಾರದಲ್ಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಹಾಗೂ ಸುಳ್ಯ ತಾಲೂಕಿನ ಗಡಿ ಭಾಗಗಳಲ್ಲಿ ಸುಮಾರು 450 ವರ್ಷಗಳ ಹಿಂದೆ ನಡೆದಿದೆ ಎನ್ನಲಾಗುತ್ತಿರುವ ಕಥೆಯೇ ಈ ಕೋಟಿ ಚೆನ್ನಯ್ಯ. ತುಳು ಪಾಡ್ದನಗಳೆಂಬ ಜನಪದ ಕಾವ್ಯ ರೂಪದಲ್ಲಿ ಜನಜನಿತವಾಗಿರುವ ಈ ಕಥೆ ತಲೆಮಾರಿನಿಂದ ತಲೆಮಾರಿಗೆ ವರ್ಗಾವಣೆಗೊಳ್ಳುತ್ತಾ ಬಂದಿದೆ. ಅಲ್ಲದೆ ಇದಕ್ಕೆ ನಿದರ್ಶನವೆಂಬಂತೆ ಅನೇಕ ಪ್ರದೇಶಗಳು, ಸ್ಮಾರಕಗಳು, ಐತಿಹ್ಯಗಳು ಇಂದಿಗೂ ತುಳುನಾಡಿನಲ್ಲಿ ಕಾಣಸಿಗುತ್ತವೆ. ನಮ್ಮ ತುಳುನಾಡಿನ ಸುಪ್ರಸಿದ್ಧ ಐತಿಹಾಸಿಕ ವೀರರಾದಂತಹ ಕೋಟಿ ಚೆನ್ನಯ್ಯರ ಬಗ್ಗೆ ಸ್ವಲ್ಪ ವಾಸ್ತವಿಕ ದೃಷ್ಟಿಯನ್ನೂ ಇಟ್ಟುಕೊಂಡು ಆದರ್ಶ ದೃಷ್ಟಿಯನ್ನು ಸಮೀಕರಿಸಿಕೊಂಡು ಒಂದು ಸುಂದರವಾದಂತಹ ಕಥಾನಕವನ್ನು ಹೆಣೆದಿದ್ದಾರೆ. ಅವರ ಬಗ್ಗೆ ಎಷ್ಟು ಹೇಳಬಲ್ಲರು ಅಥವಾ ಹೇಳುವ ಒಂದು ಸಾಹಿತ್ಯ ಜನರಲ್ಲಿ ಉಂಟು ಅಂದರೆ 24 ಗಂಟೆಗಳ ಕಾಲ ನಿರಂತರವಾಗಿ ಅವರ ಸಾಹಿತ್ಯನ ಬಾಯಿ ಮಾತಿನಿಂದಲೇ ಅದನ್ನು ವರ್ಗಾಯಿಸಿ ಇಲ್ಲಿವರೆಗೆ ತಂದಿದ್ದಾರೆ. ಸುಮಾರು 450-500 ವರ್ಷಗಳ ಇತಿಹಾಸವನ್ನು ಹಾಗೆಯೇ ಬಾಯಲ್ಲಿ ಕೊಂಡು ಬಂದಿದ್ದಾರೆ ಅಂದರೆ ಅದು ಮೆಚ್ಚಬೇಕಾದಂಥದ್ದು. ಈ ಕೋಟಿ ಚೆನ್ನಯ್ಯರು ಹುಟ್ಟಿದ್ದು ಒಂದು ಕಾಲದ ಪುಟ್ಟ ರಾಜ್ಯವಾಗಿದ್ದ ಪಡುಮಲೆ ಎಂಬ ಪ್ರದೇಶದಲ್ಲಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಗಡಿ ಭಾಗದಲ್ಲಿದೆ. ಈ ರಾಜ್ಯವನ್ನು ಪೆರುಮಲೆ ಬಲ್ಲಾಳ ಎಂಬ ರಾಜ ಆಳುತ್ತಿದ್ದನು. ಪಡುಮಲೆಯ ಪೆರುಮಲೆ ಬಲ್ಲಾಳ ಅವನು ಒಬ್ಬ ಒಳ್ಳೆಯ ವ್ಯಕ್ತಿಯ ಹಾಗೆ ಕಂಡು ಬರ್ತಾನೆ. ಅವನು ಪ್ರಜಾವತ್ಸಲನಾಗಿದ್ದ. ಅವನ ರಾಜ್ಯದ ವ್ಯಾಪ್ತಿಗೆ ಬರುವಂಥ ಕೂವೆ ತೋಟ ಅನ್ನುವಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ಇರ್ತದೆ. ಅವರಿಗಿರೋ ಕೊರಗು ಏನಂತಂದ್ರೆ ಮಕ್ಕಳಿಲ್ಲ ಅಂತ. ಇದ್ದ ದೇವರುಗಳಿಗೆಲ್ಲ ಪೂಜೆ ಹರಕೆ ಹೊತ್ಕೊಂಡ್ರು, ಮಕ್ಕಳಿಲ್ಲ. ಒಂದು ದಿನ ಆ ಬ್ರಾಹ್ಮಣ ಸಮೀಪದ ನದಿಯಲ್ಲಿ ಹೋಗಿ ಸ್ನಾನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಲಿಂಬೆ ಹಣ್ಣು ತೇಲಿ ಬರುತ್ತಾ ಇತ್ತು. ಇದೇ ನಿಂಬೆ ಹಣ್ಣು ನನ್ನ ಹತ್ರ ಬರ್ತದೆ ಅಂತ ಕೈಗೆತ್ತಿಕೊಂಡು ನೋಡಿದ್ರೆ ಅದು ಮೊಟ್ಟೆ ಆಗಿರ್ತದೆ. ಅದೊಂದು ಹಕ್ಕಿಯ ಮೊಟ್ಟೆ. ಅದನ್ನ ತಂದು ಆತ ಮನೆಯಲ್ಲಿಡುವಂಥದ್ದು. ಅದು ಒಂದು ದಿನ ಅವನ ಹೆಂಡತಿಗೆ ಒಂದು ಹುಡುಗಿ ಅತ್ತ ಹಾಗೆ ಕೇಳುವುದು. ಇದು ಬಹುಶಃ ದೇವರು ನಾವು ಇಲ್ಲಿ ತನಕ ಕಷ್ಟಪಟ್ಟು ಕೇಳ್ತಾ ವರ ಕೇಳ್ತಾ ಇದ್ದೀವಲ್ಲ, ಅದು ಬಹುಶಃ ದೇವರೇ ಕೊಟ್ಟಂತ ಇದು ಪ್ರಸಾದ ಇರಬೇಕು ಅಂತೇಳಿ ಆ ಹೆಣ್ಣುವನ್ನು ಸಾಕ್ಲಿಕ್ಕೆ ಆರಂಭ ಮಾಡ್ತಾರೆ. ಸಾಕುದು ಇಷ್ಟು ಒಳ್ಳೆ ಮುದ್ದಾದಂಥ ಹೆಣ್ಣು ಮಗು ಒಂದು ಒಳ್ಳೆ ಹೆಸರಿಡಬೇಕಲ್ಲ, ಹೆಸರಿಡಬೇಕು ಅಂತೇಳಿ ಆ ಮಗುವಿಗೆ ಸ್ವರ್ಣ ಕೇದಾಗೆ ಹೆಸರಿಡ್ತಾರೆ. ಸ್ವರ್ಣಕೇದೆಗೆ ಬೆಳೆದು ದೊಡ್ಡವಳಾಗ್ತಾ ಇದ್ದಾಳೆ. 10-12 ವರ್ಷ ಪ್ರಾಯಕ್ಕೆ ಬಂದ್ಲು. ಆ ಕಾಲದಲ್ಲಿ ಬ್ರಾಹ್ಮಣರಲ್ಲಿ ಒಂದು ಪದ್ಧತಿ ಇತ್ತು. ಅದು ಏನು ಅಂತಂದ್ರೆ, ಒಂದು ಹೆಣ್ಣು ಮಗಳು ಪ್ರಾಯಕ್ಕೆ ಬರುವ ಮೊದಲೇ ಅವಳನ್ನು ಮದುವೆ ಮಾಡಿ ಕೊಡಬೇಕು. ಒಂದು ವೇಳೆ ಆಗದಿದ್ರೆ ಅವಳನ್ನು ಕಾಡಿಗೆ ಕೊಂಡೋಗಿ ಬಿಡಬೇಕು. ಇಷ್ಟು ಸಮಯ ಅಷ್ಟು ಚಂದಕ ಸಾಕಿದಂತ ಮಗುವನ್ನು ಕಾಡಿಗೆ ಬಿಡುವುದಾದ್ರೆ ಹೇಗೆ ಹೇಳಿ? ಬಿಡಲೇಬೇಕಾಗಿದೆ, ಬಿಡುವುದು ಅನಿವಾರ್ಯ. ಅಂತೂ ಆ ಮಗಳನ್ನು ಬಿಡ್ಲಿಕ್ಕೂ ಆಗುದಿಲ್ಲ, ಇಟ್ಟುಕೊಳ್ಳಿಕ್ಕೂ ಆಗುದಿಲ್ಲ. ನಾಳೆ ಅಪವಾದ ಬರ್ತದೆ, ಸಾಮಾಜಿಕವಾಗಿ ಬಹಿಷ್ಕಾರ ಬರ್ತದೆ. ಈ ನಿಟ್ಟಿನಲ್ಲಿ ಅವ್ರು ಏನು ಮಾಡಿದರು ಅಂತ ಹೇಳಿದ್ರೆ, ಈ ಮಗುವನ್ನು ಒಳ್ಳೆ ಶೃಂಗಾರ ಮಾಡಿ ನೆಂಟರ ಮನೆಗೆ ಕರ್ಕೊಂಡು ಹೋಗೋದು ಅಂಥೇಳಿ ಈ ತಂದೆ ಮತ್ತು ಮಗುವನ್ನು ಕರ್ಕೊಂಡು ಹೋಗ್ತಾರೆ. ಹೋಗಿ ಸುತ್ತಾಡಿ ಎಲ್ಲೆಲ್ಲೋ ಕಾಡು ಗುಡ್ಡೆಗಳನ್ನು ಸುತ್ತಾಡಿಸಿಕೊಂಡು ಕೊನೆಗೆ ತಲುಪುವುದೆಲ್ಲಿಗೆ ಅಂತ ಹೇಳಿದರೆ ಸಂಕಮಲೆ ಗುಡ್ಡೆ. ಹಾಗಾಗಿ ಅವಳನ್ನ ಕಾಡಿಗೆ ಕಣ್ಣಿಗೆ ಬಟ್ಟೆ ಕಟ್ಟು ಹೋಗಿ ಆತ ಬಿಡುವಂಥದ್ದು. ಆಮೇಲೆ ಅಲ್ಲಿ ಮೂರ್ತಿಗೆ ಹೋದ ಸಾಯನ ಬೈದ್ಯನೆ. ಆಮೇಲೆ ಇವನು ಅವಳ ಕತೆ ಕೇಳಿ ಅವಳ ಕಣ್ಣಿನ ಬಟ್ಟೆ ತಗೊಂಡು ಕರ್ಕೊಂಡು ಬರುವುದು, ಸಾಕುವುದು. ಸುವರ್ಣಕೇದಗೆ ಆಗಿದ್ದವಳು ಸಂಕಮಲದ ಕಾಡಿನಲ್ಲಿ ಸಾಯನ ವೈದ್ಯನಿಗೆ ಸಿಕ್ಕಿ ನಂತರ ದೇವಿ ವೈದ್ಯದೆ ಅಂತಾಳೆ. ದೇವಿ ವೈದ್ಯದಿಯಾಗಿ ನಂದನ ವಿತ್ತಲಿನಲ್ಲಿ ಬೆಳೀತಾಳೆ. ಸಾಯನ ವೈದ್ಯ ದೇವಿಯನ್ನು
ಕಾಂತನ ವೈದ್ಯ ಎನ್ನುವವನಿಗೆ ಮದುವೆ ಮಾಡಿಕೊಡ್ತಾನೆ. ಕೆಲವು ದಿನಗಳ ಬಳಿಕ ಅವಳು ಗರ್ಭಿಣಿಯಾಗ್ತಾಳೆ. ಇತ್ತ ಕಡೆ ಪಡುಮಲೆಯ ಅರಸನಾಗಿರುವಂಥ ಪೆರುಮಾಳು ಬಲ್ಲಾಳನಿಗೆ ಒಂದು ಬೇಟೆ ಆಡಬೇಕು ಅಂತ ಬಹಳ ಮನಸ್ಸಾಗ್ತದೆ. ಬೇಟೆ ಆಡ್ಲಿಕ್ಕೆ ಬೇಕಾಗಿ ಪರಿವಾರದೊಟ್ಟಿಗೆ ಕಾಡಿನೊಳಗೆ ಹೋಗ್ತಾನೆ. ಬೇಟೆ ಆಡ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಒಂದು ದೊಡ್ಡ ಕಾಸರ್ಕದ ಮುಳ್ಳು ಆತನ ಕಾಲಿಗೆ ನಾಟುತ್ತದೆ. ಕಾಲು ಕೊಳೆಯುವಂತಹ ಒಂದು ಸಂದರ್ಭ ಬರ್ತದೆ. ಅಂತಹ ಸಂದರ್ಭದಲ್ಲಿ ಯಾರು ಸರಿಯಾದಂತಹ ವೈದ್ಯರಿದ್ದಾರೆ ಅಂತ ಹುಡುಕುವಾಗ ದೈವೈದ್ಯತೆ ಅನ್ನೋಳು ಸರಿಯಾದ ವೈದ್ಯಕೀಯವನ್ನು ಇದಕ್ಕೆ ಮಾಡಬಲ್ಲಳು ಅಂತ ಪರಿಹಾರ ಸಿಗ್ತದೆ. ಹಾಗೆ ದೈವೈದ್ಯತೆಯನ್ನು ಕರೆಸಲಿಕ್ಕೆ ತನ್ನ ಜನವನ್ನು ಕಳಿಸಿದರೆ ಅವಳು ನಾನು ಗರ್ಭಿಣಿ, ನಾನು ಹೇಗೆ ಬರಲಿ, ನನಗೆ ನಡ್ಕೊಂಡು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾಳೆ. ಆ ಜನಗಳು ವಾಪಸ್ಸು ಬಂದಾಗ ಈ ರಾಜ ತನ್ನ ದಂಡಿಗೆಯನ್ನೇ ಅವಳಿಗೆ ಕಳಿಸಿಕೊಡ್ತಾನೆ. ಆವಾಗ ಅವಳು ಇದು ರಾಜ ಕೂತಂತಹ ದಂಡಿಗೆಯಲ್ಲಿ ನಾನು ಕೂತುಕೊಳ್ಳಲಾರೆ, ಬಲ್ಲಾಳನ ದಂಡಿಗೆಯಲ್ಲಿ ಒಬ್ಬಳು ಬಡಪಾಯಿಯಾದಂತಹ ಹೆಂಗಸು ಕೂತುಕೊಳ್ಳೋದು ಸರಿಯಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾಳೆ ಅವಳು. ದೇಯಿ ಅರಮನೆಗೆ ಬರ್ತಾಳೆ. ನೋವಿನಿಂದ ನರಳುತ್ತಿದ್ದಂಥ ಅರಸನ ಕಾಲಿಗೆ ಔಷಧಿ ಮಾಡ್ತಾಳೆ. ಪೆರುಮಲ್ ಬಲ್ಲಾಳನ ಕಾಲು ನೋವು ಸಂಪೂರ್ಣ ಗುಣ ಆಗ್ತದೆ. ನೀನು ಇಷ್ಟೆಲ್ಲ ಶ್ರಮ ವಹಿಸಿ ನನಗೆ ಈ ನಿನ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಈ ತುಂಬಿದ ಗರ್ಭಿಣಿ ನೀನು ನನಗೆ ಔಷಧೋಪಚಾರ ಮಾಡಿದ್ದಿ. ಹಾಗಾಗಿ ನಿನಗೆ ಏನಾದರೂ ಬೇಕು ಅಂತ ಇದ್ರೆ ಅದನ್ನು ಕೇಳಬೇಕು ನನ್ನಲ್ಲಿ. ನಿನಗೆ ಏನು ಬೇಕು ಅದನ್ನು ನಾನು ಕೊಡ್ತೇನೆ. ಆಗ ಅವಳು ಹೇಳ್ತಾಳೆ, ಇಲ್ಲ ಸ್ವಾಮಿ, ನನಗೆ ಅಂಥ ಅಪೇಕ್ಷೆಗೆ ಏನೂ ಇಲ್ಲ. ಮತ್ತು ನನ್ನ ಮುಂದಿನ ದಿನಗಳಲ್ಲಿ ನನ್ನ ಮಕ್ಕಳು ವಂಶದವರು ಏನು ಕೇಳ್ತಾರೆ, ಅವರಿಗೇನಾದರೂ ಅಪೇಕ್ಷೆ ಇದ್ರೆ ಆಗ ನೀವು ಕೊಟ್ಟುಕೊಳ್ಬಹುದು ಬೇಕಾದರೆ. ಅವಳು ಆಮೇಲೆ ಹೋಗುವಾಗ ದಾರಿಯಲ್ಲಿ ಬೇನೆ ಬಂದು ಮತ್ತೆ ಅವಳಲ್ಲಿ ಕರ್ಕೊಂಡು ಬಂದು ಅಲ್ಲಿ ಮಕ್ಕಳನ್ನ ಹೆರುವಂತಹದ್ದು. 2 ಮಕ್ಕಳು ಹುಡ್ತಾರೆ, ಅವಳಿ ಜವಳಿ ಮಕ್ಕಳು ಹುಡ್ತಾರೆ, ಬಹಳ ಮುದ್ದು ಮುದ್ದಾದಂಥ ಮಕ್ಕಳು. ಬಲ್ಲಾಳರಿಗೆ ಭಾರಿ ಖುಷಿ ಆಗ್ತದೆ. 2 ಮಕ್ಕಳಲ್ಲಿ ಒಬ್ಬನಿಗೆ ಕೋಟಿ ಅಂತ, ಇನ್ನೊಬ್ಬನಿಗೆ ಚೆನ್ನಯ್ಯ ಅಂತ ಹೆಸರಿಡ್ತಾರೆ. ಹೆರಿಗೆಯಾಗಿ 16ನೇ ದಿವಸ ಇವಳು ಮಕ್ಕಳ ಬಟ್ಟೆ ಬರೆಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅಂತ ಹೋದಾಗ ಒಂದು ತೆಂಗಿನ ಮರದ ಮಡಲು ಅವಳ ತಲೆ ಮೇಲೆ ಬಿದ್ದು, ಅದು ಹಸಿ ಮಡಲು ಅವಳ ತಲೆಯ ಮೇಲೆ ಬಿದ್ದು ಅವಳು ಸ್ಥಳದಲ್ಲಿ ನಿಧನಳಾಗ್ತಾಳೆ. ಈ ಕಥೆಯಲ್ಲಿ ಅನೇಕ ವಾಸ್ತವಗಳಿವೆ ಎನ್ನುವುದಕ್ಕೆ ಇಲ್ಲಿ ಕಾಣುವ ಪ್ರದೇಶಗಳೇ ಸಾಕ್ಷಿ. ಈ ಅರಮನೆಯ ಕುರುಹು, ಕೂವೆ ತೋಟ ಮನೆ, ಸಂಕಮಲೆ ಗುಡ್ಡ, ನಂದನ ಪಿತ್ತಲ್ ಮನೆ, ದೇಯಿ ಮಡಿದ ಕೊಳ, ಆಕೆಯ ಸಮಾಧಿ ಎನ್ನಲಾದ ಸ್ಥಳ ಇವೆಲ್ಲವೂ ಇಂದಿಗೂ ನಮ್ಮ ಮುಂದಿವೆ. ಶಾಸನಾತ್ಮಕ ಇತ್ಯಾದಿ ವಿಷಯಗಳು ನಮಗೆ ಸಿಕ್ಕುವುದಿಲ್ಲ. ಹಾಗೆಂತ ಅವುಗಳನ್ನು ಕೇವಲ ಊಹಾತ್ಮಕವಾದಂಥ ಕಥೆ ಅಂತ ನಿರಾಕರಿಸಲಿಕ್ಕೂ ಸಾಧ್ಯ ಇಲ್ಲ. ಅದು ಯಾಕಂದರೆ ನಮ್ಮ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಅದರ ಹೆಣಿಗೆ ಅಷ್ಟು ಆತ್ಮೀಯವಾಗಿ ಅದು ಬೆಸೆದು ಹೋಗಿದೆ. ಜನಪದ ಮಹಾಕಾವ್ಯದ ಕಥಾರೂಪದಲ್ಲಿ ಮಾನ್ಯತೆ ಪಡೆದಿರುವ ಕೋಟಿ ಚೆನ್ನಯ್ಯರು ಜನರ ಮಧ್ಯ ಆರಾಧನಾ ರೂಪದಲ್ಲೂ ಪ್ರಸಿದ್ಧಿಯನ್ನು ಪಡೆದವರು. ಕರಾವಳಿಯುದ್ದಕ್ಕೂ ಸುಮಾರು 240ಕ್ಕೂ ಹೆಚ್ಚಿನ ಗರಡಿಗಳಲ್ಲಿ ಪೂಜೆ, ನೇಮ, ಜಾತ್ರೆಗಳ ಮೂಲಕ ಇವರ ಆರಾಧನೆ ನಡೆಯುತ್ತಿದೆ.
ತುಳುನಾಡಿನ ಪರವ ಜನಾಂಗದವರು ನಡೆಸುವ ಈ ದೈವ ನರ್ತನವನ್ನು ವೈದ್ಯರ ನೇಮ ಎಂದು ಕರೆಯುತ್ತಾರೆ. ಇಲ್ಲಿ ಕೋಟಿ, ಆತನ ತಮ್ಮ ಚೆನ್ನೆಯ, ಅವರ ಭಾವನಾದ ಪಯ್ಯ ವೈದ್ಯ, ಅಕ್ಕ ಕಿನ್ನಿದಾರು ಹಾಗೂ ಅವರ ಕುಲದೇವರಾದ ಬಿರ್ಮೆರ ಆರಾಧನೆ ನಡೆಯುತ್ತದೆ. ತುಳುನಾಡಿನ ಗರಡಿಗಳಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಈ ಉತ್ಸವಗಳಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ. ಇವುಗಳಲ್ಲಿ ಸುಳ್ಯ ತಾಲೂಕಿನ ಎಣ್ಮೂರು ಆದಿಗರಡಿಯಲ್ಲಿ ನಡೆಯುವ ಜಾತ್ರೋತ್ಸವಕ್ಕೆ ವಿಶೇಷ ಮಹತ್ವವಿದೆ. ಈ ನೇಮೋತ್ಸವಕ್ಕೆ ದಕ್ಷಿಣ ಕನ್ನಡದಿಂದ ಉಡುಪಿ, ಕಾರ್ಕಳ, ಕುಂದಾಪುರ, ಕಾಸರಗೋಡು, ಮಂಗಳೂರು, ಬಾಂಬೆಯಿಂದ ಹಾಗೂ ಗೋವಾ ಈ ಕಡೆಯಿಂದ ಎಲ್ಲ ಬಂದು ಜನ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಸಾಧಾರಣ 25ರಿಂದ 50,000 ಜನರವರೆಗೆ ಈ ನೇಮೋತ್ಸವಕ್ಕೆ ಬರ್ತಾರೆ. ಕೋಟಿ ಚೆನ್ನಯ್ಯರು ಶೋಷಿತರ ಪರವಾಗಿದ್ದ ವೀರರು ಎನ್ನುವ ನಿಲುವುಗಳು ಇವರ ಈ ಆರಾಧನೆಗೆ ಪ್ರೇರಣೆಯಾಯಿತು. ಇದಕ್ಕೂ ಮುನ್ನ ಪಡುಮಲೆಯ ಪೆರುಮಲೆ ಬಲ್ಲಾಳನ ಆಶ್ರಯದಲ್ಲಿ ಯಾರಿಗೂ ಎಣೆಯಿಲ್ಲವೆಂಬಂತೆ ಬೆಳೆದವರೂ ಇವರು. ಅನ್ಯಾಯದ ವಿರುದ್ಧ ಸೆಟೆದು ನಿಲ್ಲುತ್ತಾ ಕುಲವೃತ್ತಿಯ ಜೊತೆಗೆ ಬೇಸಾಯವನ್ನು ಮಾಡುತ್ತಿದ್ದವರು. ಕೋಟಿ ಚೆನ್ನರಿಗೆ ಅಲ್ಲಿ ಗದ್ದೆಗಳನ್ನ ಕೊಟ್ಟಿರ್ತಾರೆ ಬೇಸಾಯಕ್ಕೆ ಅಂತ ಹೇಳಿ. ಆ ಗದ್ದೆಯ ಮೇಲ್ಬದಿಯ ಗದ್ದೆ ಮಲ್ಲಯ್ಯ ಬುದ್ಧಿವಂತನದ್ದು. ಅರಸರ ಮಂತ್ರಿಯಾಗಿದ್ದ ಮಲ್ಲಯ್ಯ ಬುದ್ಧಿವಂತನಿಗೆ ಮೊದಲಿನಿಂದ ದ್ವೇಷ ಇರ್ತದೆ. ಇವರನ್ನು ಹೇಗಾದರೂ ಒಂದು ಹೊಡೆದಾಡಿಸಿ ಬಗ್ಗಿಸಬೇಕು. ಅದು ಕೂಡ ಇವರು ನನ್ನ ಗದ್ದೆ ಇರುವಂಥ ಕೆಳಗಿನ ಗದ್ದೆಯನ್ನೇ ಅರಸರು ಇವರಿಗೆ ಕೊಟ್ಟಿದ್ದಾರೆ. ಅವನು ಒಂದು ಸಲ ನೇಜಿಯೆಲ್ಲ ಹಾಕಿದ ನಂತರ ತನ್ನ ಗದ್ದೆಯ ನೀರನ್ನು ಬಿಟ್ಟು ಇಡೀ ಇವರ ನೇಜಿ ಕೊಚ್ಚಿಕೊಂಡು ಹೋಗುವಾಗೆ ಮಾಡಿಬಿಡ್ತಾನೆ. ಇದರಿಂದ ಸಿಟ್ಟು ಬಂತು ಕೋಟಿಗೆ. ಸಿಟ್ಟು ಬಂದು ಅವನು ನೀರು ಕಟ್ಟಲಿಕ್ಕೆ ಹೋಗ್ತಾನೆ. ನೀರು ಕಟ್ಟುವಾಗ ಇದನ್ನು ನೋಡಿದಂಥ ಬುದ್ಧಿವಂತ ಓಡಿ ಬರ್ತಾನೆ. ಯಾಕೆ ನೀರು ಕಟ್ತಾ ಇದ್ದಿ? ನನ್ನ ಗದ್ದೆಯ ನೀರನ್ನು ಎಲ್ಲಿಗೆ ಬಿಡಬೇಕು? ನಾನು ಮತ್ತೆ ಬೇರೆ ದಾರಿಗಳಲ್ಲ. ನನ್ನ ಗದ್ದೆಗೆ ನೀನು ಬಿಟ್ಟ ತಪ್ಪು, ಇದಕ್ಕೆ ಬಿಡೋದಿಲ್ಲ ಅಂತೇಳಿ ಮಾತಿಗೆ ಮಾತು ಬೆಳೀತದೆ. ಮಾತಿಗೆ ಮಾತು ಬೆಳೆತಿದ್ದ ಹಾಗೆ ಹೊಡೆದಾಟಕ್ಕೆ ಮುಂದುವರಿದ ಸಂದರ್ಭದಲ್ಲಿ ದೂರದಲ್ಲಿ ಅಲ್ಲೇ ಮೂರ್ತಿ ಕೆಲಸ ಮಾಡ್ತಿದ್ದಂಥ ಚೆನ್ನಯ್ಯನಿಗೆ ಈ ವಿಷಯ ಗೊತ್ತಾಗ್ತದೆ. ಓಡಿಕೊಂಡು ಬರ್ತಾನೆ. ಬಂದೊಂದು ಅಣ್ಣನ ಮೇಲೆ ಕೈ ಮಾಡಲಿಕ್ಕೆ ಬಂದಂಥ ಈ ಮಲ್ಲಯ್ಯ ಬುದ್ಧಿ ಒಂದು ಆಚೆ ಈಚೆ ನೋಡೋದಿಲ್ಲ. ಕೈಯಲ್ಲಿ ಇದ್ದಂಥ ಮೂರ್ತಿಯ ಕತ್ತಿಯನ್ನು ತೆಗಿತಾನೆ. ಅಲ್ಲಿಗೆ ಮಲ್ಲಯ್ಯನ ಕುತ್ತಿಗೆ ಏಟು ಕೊಡ್ತಾನೆ. ಮಲ್ಲಯ್ಯ ಬುದ್ಧಿವಂತ ಬಿದ್ದು ಬಿಟ್ಟ, ಅಲ್ಲೇ ಸತ್ತು ಹೋದ. ಆ ನೀರಿನ ಕಣಿಗೆ ಮಲ್ಲಯ್ಯ ಬುದ್ಧಿವಂತನನ್ನು ಹಾಕಿ ಅಲ್ಲೇ ಮುಚ್ಚಿಬಿಡ್ತಾನೆ. ಈ ಸುದ್ದಿ ರಾಜನಿಗೆ ತಲುಪುತ್ತದೆ. ಅಲ್ಲ, ನಮ್ಮ ಮಲ್ಲಯ್ಯ ಮಂತ್ರಿಯನ್ನು ಕೊಂದಂಥ ಕೋಟಿ ಚೆನ್ನಯ್ಯರನ್ನು ಹಾಗೆ ಬಿಡಬಾರ್ದು. ಈಗ ಅಂದರೆ ನ್ಯಾಯ ತೀರ್ಮಾನ ಆಗಬೇಕೀಗ. ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತೀರ್ಮಾನ ಆಗಬೇಕಲ್ಲ ಅಂತೇಳಿ ಕೋಟಿ ಚೆನ್ನಯ್ಯರನ್ನು ಬರ್ಲಿಕ್ಕೆ ಹೇಳಿದ್ರು. ಧರ್ಮಚಾವಡಿ ಎದುರು ನಿಲ್ಲಿಸಿದ್ರು. ಧರ್ಮಚಾವಡಿಯಲ್ಲಿ ನ್ಯಾಯ ನಿರ್ಣಯ ಮಾಡ್ತಾರೆ. ಅಹಂಕಾರಿಯೂ ಪ್ರಜಾವಿರೋಧಿಯೂ ಆಗಿದ್ದ ಮಂತ್ರಿಗೆ ಸರಿಯಾದ ಶಿಕ್ಷೆಯೇ ಸಿಕ್ಕೀತೆಂದು ಪ್ರಜಾಜನ ಒಪ್ಪಿಕೊಂಡಿದ್ದರು. ಆದರೆ ನ್ಯಾಯ ನಿರ್ಣಯದ ಪ್ರಕಾರ ಈ ಕೊಲೆಯನ್ನು ಬಲ್ಲಾಳ ತಪ್ಪೆಂದು ಘೋಷಿಸಿದ. ಆಗ ಪೆರುಮಲೆ ಬಲ್ಲಾಳನ ವಿರುದ್ಧ ಈ ವೀರರು ಸವಾಲು ಹಾಕುತ್ತಾರೆ. ಕೊನೆಗೆ ಕೋಟಿ ಚೆನ್ನಯ್ಯರು ಒಂದು ವಿಷಯ ಹೇಳ್ತಾರೆ. ನೀವು ನಮ್ಮ ತಾಯಿಗೆ ಒಂದು ಮಾತನ್ನು ಕೊಟ್ಟಿದ್ದೀರಿ, ನಾವು ಕೇಳಿದ್ದನ್ನು ನೀವು ಕೊಡ್ತೇವೆ ಅಂತ ಹೇಳಿರ್ತಕ್ಕಂಥ ಒಂದು ಮಾತದು. ಈಗ ನಾವು ಕೇಳ್ತೇವೆ ಅಂತ. ನಿಮ್ಮ ಬೂಡಿನ ಎದುರುಗಡೆ ಇರುವಂಥ ಬಾಕಿತ್ತಿಮಾರ ಗದ್ದೆ ಇದೆಯಲ್ಲ, ಅದನ್ನು ನಮಗೆ ಕೊಡಿ. ಅದು ಆಗುದಿಲ್ಲ. ಹಾಗಾದ್ರೆ ಪದ್ಮಕಟ್ಟೆಯ ಮರವನ್ನು ನಮಗೆ ಕೊಡಬೇಕು, ಅದೂ ಆಗುದಿಲ್ಲ. ಸಾಲು ತೆಂಗಿನ ಮರಗಳುಂಟಲ್ಲ, ಅದನ್ನಾದ್ರೂ ಕೊಡಿ. ಸಾಲು ತೆಂಗಿನ ಮರಗಳು, ಅದೂ ಸಾಧ್ಯ ಇಲ್ಲ ಅಂತ
ಬೇಡ, ನಿಮ್ಮ ಅರಸಿಯರು ಸುತ್ತಾಡುವಂತಹ ಹೂತೋಟ ಉಂಟಲ್ಲ ಅದನ್ನಾದರೂ ಕೊಡಿ. ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನನ್ನ ಅರಸಿಯರ ತೋಟವನ್ನು ಕೇಳಿದವರು ನಾಳೆ ನೀವು ಅರಸಿಯರನ್ನೇ ಕೇಳಬಹುದು. ಆದ್ದರಿಂದ ನಿಮಗೆ ಗಡೀಪಾರು ಶಿಕ್ಷೆಯನ್ನು ವಿಧಿಸಿದ್ದೇನೆ ಅಂತ ಹೇಳಿಬಿಡ್ತಾನೆ. ಅಷ್ಟೊತ್ತಿಗೆ ಇವರಿಗೆ ತಡಿಲಿಕ್ಕಾಗುವುದು. ಕೋಟಿ ಚೆನ್ನಯ್ಯರು ಇಬ್ಬರು ಕೂಡ ಸಿಟ್ಟಿನಲ್ಲಿ ಅಲ್ಲಿದ್ದಂಥ ಅರಮನೆಯ ಬೂದಿಗೆಯ ಕಂಬಕ್ಕೆ ತಮ್ಮಲ್ಲಿದ್ದಂಥ ಕತ್ತಿಂದ 2 ಪೆಟ್ಟು ಕೊಟ್ಟು ತಮ್ಮ ಸಿಟ್ಟನಲ್ಲಿ ವ್ಯಕ್ತಪಡಿಸಿ ಅಲ್ಲಿಂದ ಇಂಥ ರಾಜ್ಯದಲ್ಲಿ, ಈ ಅನ್ಯಾಯದ ರಾಜ್ಯದಲ್ಲಿ ನಾವಿರೋದಿಲ್ಲ ಅಂತ ಧರ್ಮ ಚಾವಡಿ ನೇರವಾಗಿ ಪಡುಮಲೆಯ ಗಡಿಯನ್ನು ದಾಟಿ ಬರ್ತಾರೆ. ಪಡುಮಲೆಯಿಂದ ಹೊರಟು ಬಂದಂಥ ಕೋಟಿ ಚೆನ್ನಯ್ಯರಿಗೆ ದಾರಿ ಮಧ್ಯದಲ್ಲಿ ಬೇರೆ ಬೇರೆ ವೃತ್ತಿಯನ್ನು ಮಾಡುವಂಥ ಜನರು ಬೇರೆ ಬೇರೆ ಪ್ರಶ್ನೆಗಳನ್ನು, ಒಗಟುಗಳನ್ನು ಕೇಳ್ತಾರೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಅವರು ಮುಂದೆ ಸಾಗ್ತಾರೆ. ಎಣ್ಮೂರು ಸೀಮೆಗೆ ಕೋಟಿ ಚೆನ್ನಯ್ಯರು ಬಂದಾಗ ಅವರ ಅಕ್ಕ ಕಿನ್ನುದಾರಿವಿನ ನೆನಪಾಗ್ತದೆ ಅವರಿಗೆ. ನೆನಪಾದಾಗ ಅವರು ಆ ಅಕ್ಕನ ಮನೆಯನ್ನು ಹುಡುಕುತ್ತಾ ಬರ್ತಾರೆ. ಕಿನ್ನಿದಾರನ ಮನೆ ಎಲ್ಲಿ ಅಂತ ಕೇಳಿಕೊಂಡು ಹೋಗ್ತಿದ್ದಾಗ ಅನೇಕರವರಿಗೆ ಇದು ದೋಳದ ಮನೆಗೆ ಹೋಗಿ ನೀವು ಅಂತ ಹೇಳ್ತಾರೆ. ಸರಿ, ನಡ್ಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಇವರಿಗೆ ಸಿಕ್ಕಾಪಟ್ಟೆ ದಾಹ ಆಗ್ತದೆ. ಬಾಯಾರಿಕೆ ತಣಿಸ್ಕೊಳ್ಳಿಕ್ಕೆ ಸುತ್ತಮುತ್ತ ನೋಡ್ತಾರೆ, ನೀರೇ ಎಲ್ಲೂ ಇಲ್ಲ. ಅಲ್ಲಿ ದೊಡ್ಡೊಂದು ಬಂಡೆ ಇರ್ತದೆ. ಆ ಬಂಡೆಗೆ ಖಡ್ಗನೆ ಜೋರಾಗಿ ಚುಚ್ಚುತ್ತಾರೆ. ಚುಚ್ಚಿದ ತಕ್ಷಣ ಕಾರಂಜಿಯ ಹಾಗೆ ಅಲ್ಲಿ ನೀರು ಚಿಮ್ತದೆ. ಅದನ್ನು ಕುಡಿತಾರೆ, ದಾಹವನ್ನು ತಣಿಸಿಕೊಳ್ತಾರೆ. ಯಾರ್ಯಾರಿಂದಲೂ ವಿಷಯವನ್ನು ತಿಳ್ಕೊಂಡು ಮುಂದಕ್ಕೆ ಹೋಗುತ್ತಾ ತಮ್ಮ ಅಕ್ಕನಾದಂತಹ ಕಿನ್ನಿದಾರುನಲ್ಲಿಗೆ ಹೋಗ್ತಾರೆ. ಅಕ್ಕ ತಮ್ಮಂದಿರ ಸಮಾಗಮ ಆಗ್ತದೆ, ಬಹಳ ಖುಷಿ ಪಡ್ತಾರೆ. ಹೀಗೆ ಮಾತಾಡ್ತಿರುವಾಗ ಕಿನ್ನಿದಾರುವಿನ ಗಂಡ ಪಯ್ಯಬೈದ್ಯ ಅಲ್ಲಿಗೆ ಬರ್ತಾರೆ. ಅಲ್ಲೇ ಇದ್ದಂಥ ಕೆಮ್ಮಲೆ ನಾಗಬ್ರಹ್ಮನ ಗುಡಿಗೆ ಹೋಗಿ ಕೈ ಮುಗಿದುಕೊಂಡು ಎಣ್ಮೂರಿನ ದೇವಣ್ಣ ಬಲ್ಲಾಳರ ಹತ್ರ ಈ ಕೋಟಿ ಚೆನ್ನಯ್ಯರನ್ನ ಪಯ್ಯಬೈದ್ಯ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ದೇವಣ್ಣ ಬಲ್ಲಾಳರು ಸ್ವಲ್ಪ ಪ್ರಾಯದವರು, ಅವರಿಗೆ ಇಂತಹ ಯುವಕರ ಅಗತ್ಯ ಇತ್ತು. ಆದ್ದರಿಂದ ಅವರು ಸಂತೋಷವಾಗಿ ಅವರನ್ನು ಇಬ್ಬರನ್ನು ಸ್ವೀಕರಿಸಿ ದಂಡಿಗೆ ಸೇರಿಸಿಕೊಳ್ತಾರೆ. ಅವರು ಸೇನಾಪತಿ ಕೆಲಸ ಕೊಟ್ಟದ್ದು ಮಾತ್ರ ಅಲ್ಲ, ದೇವಣ್ಣ ಬಲ್ಲಾಳರ ಮನೆ ಎದುರುಗಡೆ ಇರುವಂಥ 2 ಗದ್ದೆಗಳನ್ನು ಇವರಿಗೆ ಬೇಸಾಯ ಮಾಡಲಿಕ್ಕೆ ಕೊಟ್ಟು ಬಿಡ್ತಾರೆ. ಅದೇ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ. ಕೋಟಿ ಚೆನ್ನಯ್ಯರು ಹಂದಿಯನ್ನು ಬೇಟಾಡಲಿಕ್ಕೆ ಹೋಗ್ತಾರೆ. ಬಾಣ ಹೊಡೆದ ಹಂದಿ ಹೋಗಿ ಪಂಜದ ಗಡಿಯಲ್ಲಿ ಬೀಳ್ತದೆ. ಆಗ ಪಂಜದ ಕಡೆಯವರು ಇದು ನಮ್ಮ ಹಂದಿ ಅಂತ ಹೇಳ್ತಾರೆ. ಕೋಟಿ ಚೆನ್ನಯ್ಯರು ಇದನ್ನು ನಾವು ಬೇಟೆಯಾಡಿದ್ದು ಅಂತ ಹೇಳ್ತಾರೆ. ಕೊನೆಗೆ ದೊಡ್ಡ ಯುದ್ಧ ಆಗಲಿಕ್ಕೆ ಹೊರಟಿತು. ಜಗಳ ಆಗ್ತದೆ, ಹೊಡೆದಾಟ ಆಗ್ತದೆ. ಹೊಡೆದಾಟ ಹೋಗಿ ಯುದ್ಧಕ್ಕೆ ತಿರುಗಿ ನಿಲ್ತದೆ. ಯುದ್ಧ ಆಗಬೇಕು, ಏನೇ ಯುದ್ಧ ಆಗಿದ್ರೂ ಕೂಡ ಕೋಟಿ ಚೆನ್ನಯ್ಯರು ಗೆಲ್ತಾರೆ ಹೋಗ್ತಾರೆ ಹೊರತು ಕೇಮರ ಬಲ್ಲಾಳ ಸೋಲ್ತಾನೆ ಹೋಗ್ತಾನೆ. ಒಯಡೆನ್ನ ಡೆನ್ನ ಡೆನ್ನ ಡೆನ್ನು ಡೆನ್ನ ಏ ಪಂಜತ ಸೈನ್ಯೋ ಎಣ್ಮುರುತ ಸೈನ್ಯೋ ಕೂಡುಂಡು ಕೆವು ಕೂಟ ತಗಲಟ್ಟು ನೆರೆಪ್ಪುಂಡು ಮದ್ದೆನೋ ಒಯಡೆನ್ನ ಡೆನ್ನ 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 ಏ ಬತ್ತಂದು ಪಾತೆರೋ ಕೂಡುಂಡು ಕೂಟೋ ಬತ್ತಂದು ನ್ಯಾಯೋ ಎತ್ತಿ ಕಮ್ಮಿ ಏರೋ ಮೇರೋ ಹಾಕೊಂಡು ಪಂಜ ತಗಲೇಕೋ ಎಣ್ಮುರು ತಗಲೇಕೋ ಪಡಮಲ ಬೆಲ್ಲಲು ಮದೆಟ್ಟು ಉಂತೇರು 2 ದಿನತ್ತವು ಜಗಳ ಮುಗಿಂದು 3 ದಿನ ದಿನಟ್ಟು ಪಣಂಬೆ ಚೆನ್ನಯೇ ಓ ಎಣ್ಣ ಕೇಂಡರೋ ಕೋಟಿಯೇ ಈರು ಇನಿಯೇ ಪೋಡ್ತಿ ಕಳಕ್ ಏನು ಕೂಟ ತಗಳಕ್ ಪೋಪೆ ಬಂಡೆ ಮೆಗಿ ಚೆನ್ನಯೇ ಪಂಡೆನೋ ಇನಿತ ದಿನಟ್ಟೋ ಏನೇ ಪೋಪೆ ಮೆಗ್ಯ ಇನಿ ಮುಗಿಸಿಟ ಎಲ್ಲೇ ಈ ಪೋಲಂದು ಕೋಟಿ ಪಂಡೇರು ಬತ್ತೆರೆ ಕೂಡುಂಡು ಕೂಟೋ ಬರ್ಕೊಂಡು ನ್ಯಾಯ ಎತ್ತಿ ಕಮ್ಮಿ ಬೇರ ಮೇರು ಬತ್ತನಿಗೆ ಅವಳು ಆತನ ಹೊರತುಗೋ ಉಪಯೋಟು ಅಪಯೋ ಮಲ್ತೆರು ಪಡುಮಳೆ ಬಲ್ಲಾಲು ಬುಡಿಯರಿಗೆ ಭವನ ಕೋಟಿಗೆ ನಾನು ಬುಡಿಯರೇ ಚೆನ್ನೈನಿಗೆ ಗೊತ್ತಾಗ್ತದೆ, ಕೇಳ್ತದೆ ಇದು. ಚೆನ್ನೈ ಓಡೋಡಿ ಬಂದು ಕೋಟಿ ಹತ್ರ ಬಂದ ತಕ್ಷಣ ಕೋಟಿ ಪ್ರಾಣ ಬಿಡ್ತಾನೆ. ತದನಂತರ ಚೆನ್ನಯ್ಯ ಈ ಮಣ್ಣಿಗೆ ನಾವು ಒಂದೇ ದಿವಸ ಈ ಪ್ರಪಂಚದಲ್ಲಿ ಈ ಸೂರ್ಯನ ಬೆಳಕನ್ನು ಕಂಡಂಥವರು ನಾವು, ಅಣ್ಣ ತಮ್ಮ, ಯಾವತ್ತೂ ಅಣ್ಣನಿಲ್ಲದೆ ನಾನಿಲ್ಲ ಎಂಬ ಮಾತಿನಂತೆ ಅಲ್ಲೇ ಇರತಕ್ಕಂಥ ಪ್ರದೇಶದ ಬಂಡೆಕಲ್ಲಿಗೆ ತನ್ನ ತಲೆಯನ್ನು ಚಚ್ಚಿಕೊಳ್ಳುವುದರ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಈ ಇಬ್ಬರ ಮರಣ
ಪರಸ್ಪರ ಹಗೆಗಳಾಗಿದ್ದ ಬಲ್ಲಾಳರುಗಳಿಗೆ ದುಃಖ ತರುತ್ತದೆ. ಅವರೆಲ್ಲ ಯುದ್ಧ ನಿಲ್ಲಿಸಿ ಸತ್ತ ಸಹೋದರರನ್ನು ಹಾಸು ಕಲ್ಲೊಂದರ ಮೇಲೆ ಜೊತೆಯಾಗಿ ಮಲಗಿಸುತ್ತಾರೆ. ಆಗ ಈ ಕಲ್ಲು ಇಬ್ಬಾಗವಾಯಿತು ಎನ್ನುವ ಪ್ರತೀತಿ ಇದೆ. ಹಾಗಾಗಿ ಇಬ್ಬರನ್ನೂ ಪ್ರತ್ಯೇಕ ಸಮಾಧಿ ಮಾಡಲಾಯಿತು. ಮುಂದೆ ದೇವಣ್ಣ ಬಲ್ಲಾಳರ ಕನಸಿನಲ್ಲಿ ಕಾಣಿಸಿಕೊಂಡ ಕೋಟಿ ಚೆನ್ನಯ್ಯರು ನಾವು ವೀರರಾಗಿ ಮೆರೆದವರು ಮತ್ತು ಅನ್ಯಾಯದ ವಿರುದ್ಧ ಹೋರಾಡಿದವರು. ನಮ್ಮಂತೆ ತುಳುನಾಡಿನ ಅಲ್ಲಲ್ಲಿ ವೀರರು ಹುಟ್ಟಿಕೊಳ್ಳಬೇಕು. ಈ ವೀರತ್ವದ ಸಂಕೇತವಾಗಿ ಗರಡಿಗಳನ್ನು ಕಟ್ಟಬೇಕು ಎಂದರು. ಕೋಟಿ ಚೆನ್ನಯ್ಯವನ್ನ ಇವತ್ತು ನೋಡುವುದು ಅಂದರೆ ನೀವು ಅದನ್ನು ಒಂದು ಆರಾಧನಾ ಸಂಪ್ರದಾಯ ಬಗ್ಗೆ ನೋಡ್ತಾರೆ, ಒಂದು ಕಾವ್ಯ ಪರಂಪರೆಯಾಗಿ ನೋಡ್ತಾರೆ, ಒಂದು ಪುರಾಣ ಬಗ್ಗೆ ನೋಡ್ತಾರೆ, ಒಂದು ಸಾಮಾಜಿಕ ಅನನ್ಯತೆಯ ಭಾಗವಾಗಿ ನೋಡ್ತಾರೆ. ಸಮಾಜದಲ್ಲಿ ಕಾಣುವಂಥ ಕ್ರೌರ್ಯ, ಅಸಾಂಗತ್ಯಗಳು, ಅಸಂಬದ್ಧ ವಿಚಾರಗಳು, ಇದರ ಬಗ್ಗೆ ವಿರುದ್ಧವಾಗಿ ಸಿಡಿದೇಳುವಂತಹ ಒಂದು ಮನೋಧರ್ಮ. ವಾಸ್ತವ ಬದುಕಿನಲ್ಲಿ ಜನರು ಕಂಡಂಥದ್ದು ಅವರ ಶೌರ್ಯ, ಸಾಹಸ, ಅವರ ಸಾಮರ್ಥ್ಯ, ಅವರ ಆತ್ಮಾಭಿಮಾನ, ಅವರ ಸ್ವಾಭಿಮಾನ, ಇವು ಹೇಗೆ ಮೆರೆದು ಅನ್ನೋದನ್ನ ಇಲ್ಲಿ ಕಾಣ್ತೇವೆ. ಹಾಗಾಗಿ ಇದು ಯಾವಾಗಲೂ ಯಾವುದೇ ಒಂದನ್ನು ಆಧುನಿಕ ಒಂದು ಸಮುದಾಯ ಬೇರೆ ಬೇರೆ ರೀತಿಯಲ್ಲಿ ಗ್ರಹಿಸ್ತದೆ. ಆ ಗ್ರಹಿಕೆ ಹಿಂದೆ ಒಂದು ಉದ್ದೇಶ ಇರ್ತದೆ. ಆದರೆ ಮೂಲದಲ್ಲಿ ಇದು ಭೂಮಿಯನ್ನು ಕೇಳುವ, ಒಡೆಯರಿಂದ ಅದನ್ನು ಪಡೆಯಲಿಕ್ಕಾಗದ ಅಸಹಾಯಕತೆಯ, ಮತ್ತೆ ಅದಕ್ಕೆ ಪ್ರತಿಭಟಿಸಿ ಹೋರಾಟ ಮಾಡಿ ದುರಂತ ನಾಯಕರಾಗುವ ಕಥನ ಕೋಟಿ ಚೆನ್ನಯ್ಯ ಅಂತ ಅನಿಸುತ್ತೆ. ಅಂಥವರನ್ನ ನಮ್ಮ ತಳವರ್ಗದವರು ನಾಯಕರನ್ನಾಗಿ ಮಾಡಿಕೊಂಡಿದ್ದಾರೆ. ಕೋಟಿ ಚೆನ್ನಯ್ಯರ ಆರಾಧನೆಯೊಂದಿಗೆ ಅವರ ಬಗ್ಗೆ ಅನೇಕ ಅಧ್ಯಯನ ಗ್ರಂಥಗಳು, ಪಾಡ್ದನ ಸಂಗ್ರಹಗಳು, ಯಕ್ಷಗಾನ, ಸಿನಿಮಾ, ನಾಟಕ, ಧಾರಾವಾಹಿ ಮತ್ತು ಅಭಿವೃದ್ಧಿ ಕೆಲಸಗಳು ನಡೆದಿವೆ. ಪಡುಮಲೆ ವಿಶಾಲವಾಗಿ ಬಹುಶಃ ಇಡೀ ರಾಜ್ಯಾದ್ಯಂತ ಒಂದು ಹೆಸರು ಗಳಿಸಿಕೊಂಡು ಒಂದು ಅಭಿವೃದ್ಧಿ ಅಂತ ಅಲ್ಲಿ ಹೋಗ್ತಾ ಇದೆ. ಆದರೆ ಎಲ್ಲ ಧರ್ಮ, ಜಾತಿ, ಧರ್ಮಗಳು ಎಲ್ಲರೂ ಕೋಟಿ ಚೆನ್ನಯ್ಯರನ್ನು ಆರಾಧ್ಯ ಪುರುಷರು ಅಂತ ಹೇಳುವಂಥ ನಂಬಿಕೆಯನ್ನು ಇಟ್ಕೊಂಡು ಬೆಳವಣಿಗೆ ಆಗ್ತಾ ಇದೆ. ಆದರೆ ಸತ್ಯ, ನ್ಯಾಯ, ನೀತಿಗಾಗಿ ನಮ್ಮ ಎದೆಯ ಮೇಲೆ ದಾರಿ ಕೊಟ್ಟೇವು ಎಂದು ಹೇಳಿದ ಕೋಟಿ ಚೆನ್ನಯ್ಯರನ್ನು ಇಂದು ನೋಡುವ ದೃಷ್ಟಿ ಬದಲಾಗುತ್ತಿದೆ. ಅವರ ಕತೆ ಮತ್ತು ಆರಾಧನೆಯ ಸ್ವರೂಪವೂ ಬದಲಾಗುತ್ತಿದೆ. ಅಮರರಾದ ಈ ವೀರರ ಮೇಲಿನ ನಂಬಿಕೆ ಎಲ್ಲಾ ದೌರ್ಬಲ್ಯವನ್ನೂ ಮೀರಿ ನಿಲ್ಲಬೇಕಾಗಿದೆ. ಅದು ಮುಂದಿನ ತಲೆಮಾರಿಗೆ ಪಾಠವಾಗಬೇಕು. ಇದೇ ಕೋಟಿ ಚೆನ್ನಯ್ಯರಿಗೆ ಸಲ್ಲುವ ಭಕ್ತಿ ಮತ್ತು ಗೌರವ.